ಇನ್ನು 13ನೇ ದಿನ 13ನೇ ಪಾಯಿಂಟ್ ಈಗ ಶೋಧಕ್ಕೆ ಎಲ್ಲವೂ ಕೂಡ ರೆಡಿಯಾಗಿದೆ. ಬೆಂಗಳೂರು ಬೆಳಿಗ್ಗೆ 11 ಗಂಟೆಯಿಂದ ನಡೆಯಲಿರುವಂತಹ ಶೋಧ ಕಾರ್ಯ ಡ್ರೋನ್ ಮೌಂಟೆಡ್ ರಡಾರ್ನಿಂದ ನಿನ್ನೆ ತಾಲೀಮು ನಡೆದಿದೆ, ಒಂದು ಡೆಮೋ ಆಗಿದೆ. ಸೊ ನಿನ್ನೆ ನಡೆದಂತಹ ಡೆಮೋ ಇವತ್ತು ಅಸಲಿ ಕಾರ್ಯಾಚರಣೆ ಆರಂಭವಾಗುತ್ತೆ. ಈ ಪಾಯಿಂಟ್ ನಂಬರ್ 13ರಲ್ಲೇ ಹೆಚ್ಚು ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿ ಆ ದೂರುದಾರ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಸೊ ಆತನ ಮಾಹಿತಿ ಆಧರಿಸಿ ಅಲ್ಲಿ ಈ ಡ್ರೋನ್ ಮೌಂಟೆಡ್ ರಡಾರ್ ಅನ್ನ ಬಳಸಿ GPR ಅನ್ನ ಬಳಸಿ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ಸೊ ಹಾಗಾಗಿ ಇವತ್ತು ಈ ಅಸ್ಥಿ ಪಂಜರದ ರಹಸ್ಯ ಬಯಲಾಗತ್ತಾ ಅನ್ನುವಂಥದ್ದು ಕುತೂಹಲ. ಈ ಹಿಂದೆ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬಂದಿದ್ವು. ಈ 13 ಪಾಯಿಂಟ್ಗಳಲ್ಲಿ ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಏನೊಂದು ಉತ್ಖನನ ಕಾರ್ಯ ನಡೀತು, ಆ ಟೈಮಲ್ಲಿ ಯಾಕೆ GPR ಬಳಸಲಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಿದ್ದಿದ್ವು. ಈಗ ಕೊನೆಗೂ GPR ಅನ್ನ ತರಿಸಿದ್ದಾರೆ. ಯಾಕಂದ್ರೆ ಈ ಪಾಯಿಂಟ್ ಏನಿದೆಯಲ್ಲ 13ನೇ ಪಾಯಿಂಟ್, ಸೊ ಅದನ್ನ ಅಗಿಯೋದು ಅಷ್ಟು ಸುಲಭವಾಗಿಲ್ಲ, ಸ್ವಲ್ಪ ಅಡೆತಡೆಗಳಿವೆ. ಸೊ ಹಾಗಾಗಿ ಡ್ರೋನನ್ನು ಬಳಸೋಣ, ಈ GPR ಅನ್ನು ಬಳಸೋಣ ಅನ್ನುವಂಥದ್ದನ್ನು ಈಗ ನಿರ್ಧರಿಸಿದ್ರು. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂತ ಏನು ಕರಿತೀವಿ ಇದರ ಕೆಲಸ ಏನಂತ ಹೇಳಿದ್ರೆ, ನಿಮಗೆ ಆಳವಾಗಿ ಯಾವುದಾದ್ರೂ ಒಂದು ವಸ್ತುಗಳು ಅದನ್ನೇನಾದರೂ ಅಡಗಿಸಿಟ್ಟಿದ್ದಾರಾ ಅಥವಾ ಹೂತಾಕಿದಾರಾ ಅನ್ನುವಂಥದ್ದನ್ನು ಇದು ಫೈಂಡ್ ಔಟ್ ಮಾಡುತ್ತೆ. ಸೊ ಅದನ್ನು ಆಧರಿಸಿ ನೆಕ್ಸ್ಟ್ ಉತ್ಖನನ ಕಾರ್ಯವನ್ನು ನಡೆಸೋದಕ್ಕೆ ಈಸಿ ಆಗುತ್ತೆ ಅಂತ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪೃಥ್ವಿರಾಜ್ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಈಗ ಇವತ್ತಿನ ದಿನದ ಕಾರ್ಯಾಚರಣೆ ಎಷ್ಟೊತ್ತಿಗೆ ಆರಂಭವಾಗಬಹುದು? ಇವತ್ತು GPR ಅನ್ನ ಬಳಸ್ತಾರೆ, ಯಾಕಂದ್ರೆ ನಿನ್ನೆ ಕೂಡ ಡೆಮೋ ಆಗಿದೆ. ಸೊ ಸಿದ್ಧತೆಗಳು ಯಾವ ರೀತಿಯಾಗಿದೆ? ಸದ್ಯಕ್ಕೆ ಅಲ್ಲಿಂದ ಸ್ಥಳದಿಂದ ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಪೃಥ್ವಿರಾಜ್? ರೆಹಮಾನ್, ಇವತ್ತು ಒಂದು 11 ಗಂಟೆ ಸುಮಾರಿಗೆ ಈ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಬಹುದು. ಸೊ ಏನು ಪಾಯಿಂಟ್ ನಂಬರ್ 13ರಲ್ಲಿ ಈ ಒಂದು ಏನು GPR ಈ ಮಷೀನನ್ನು ಬಳಸ್ಕೊಂಡು ಈ ರೀತಿ ಶೋಧವನ್ನು ಮಾಡಲಿಕ್ಕೆ ಸಾಕಷ್ಟು ಒತ್ತಾಯಗಳು ಕೇಳಿಬಂದಿತ್ತು. ಆ ಒಂದು ಮಾಸ್ಕ್ ಮ್ಯಾನ್ ಏನಿದ್ದ ಆತನ ಲಾಯರ್ಗಳು ಕೂಡ ಅದನ್ನೇ ಡಿಮ್ಯಾಂಡನ್ನು ಇಟ್ಟಿದ್ರು. ಅಂತೂ ಇಂತೂ ಕೊನೆಗೆ ಈ ಒಂದು GPR ಯಂತ್ರ ನಿನ್ನೆ ಬಂದಿರುವಂಥದ್ದು ಅಂದರೆ ಮೌಂಟೆಡ್ ಡ್ರೋನ್ GPR ಮಷೀನ್ ಇದಾಗಿದೆ ಅಂತ ಹೇಳಿದ್ರೆ, ಏನು ನಾರ್ಮಲ್ GPR ರಡಾರ್ಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ನೆಲದಲ್ಲಿ ಈ ಒಂದು ನೆಲದಲ್ಲಿ ಹೋಗುವಂಥದ್ದಾಗಿರುತ್ತೆ, ಅಂದರೆ ಮ್ಯಾನ್ಯುವಲ್ ಆಗಿ ಮಾಡುವಂಥದ್ದು. ಇದು ಮೌಂಟೆಡ್ ಡ್ರೋನ್ ಅಂತ ಹೇಳಿದರೆ ಡ್ರೋನ್ನಲ್ಲಿ ಹಾರಿಸುವಂಥದ್ದು. ನಾವು ನಿನ್ನೆ ಕೂಡ ಡೆಮೋವನ್ನು ನೋಡಿದ್ವಿ. ಆ ನಿನ್ನೆ ಸಂಜೆ ಸಂದರ್ಭದಲ್ಲಿ ಡೆಮೋವನ್ನು ಏನು ಮಾಡಿದ್ರು, ಒಂದು 5 ನಿಮಿಷಗಳ ಕಾಲ ಅದನ್ನು ಹಾರಿಸಿದ್ರು. ಸೊ ಆ ಒಂದು ಪ್ರದೇಶದಲ್ಲಿ ಅಂದರೆ ಪಾಯಿಂಟ್ ನಂಬರ್ 13ರಲ್ಲೇ ಅದನ್ನು ಹಾರಿಸಿರುವಂಥದ್ದು. ಅದು ಈಗ ಸದ್ಯಕ್ಕೆ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳಲಾಗಿದೆ. ಅಂದರೆ ಆ ಒಂದು GPR ಅನ್ನು ಹಾರಿಸುವಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಕಸಕಡ್ಡಿಗಳು ಜಾಸ್ತಿ ಇರಬಾರ್ದು, ಹುಲ್ಲು ದಟ್ಟವಾಗಿ ಇರಬಾರ್ದು ಅಂತ ಹೇಳಿ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳಲಾಗಿದೆ. ಸೊ ಕಿಂಡಿ ಅಣೆಕಟ್ಟೆಯ ಪಕ್ಕದಲ್ಲೇ ಇರೋದ್ರಿಂದ ನೀರಾವರಿ ಇಲಾಖೆಯಿಂದ ಪರ್ಮಿಷನ್ನ ತಗೊಳ್ಳಲಾಗಿದೆ, ಮೆಸ್ಕಾಂನಿಂದ ಕೂಡ ಪರ್ಮಿಷನ್ನ ತಗೊಳ್ಳಲಾಗಿದೆ. ಸದ್ಯಕ್ಕೆ ಇವತ್ತು 11 ಗಂಟೆ ಸುಮಾರಿಗೆ ಈ ಒಂದು ಕಾರ್ಯಾಚರಣೆ ಆರಂಭವಾಗುತ್ತೆ. ಸೊ ಆರಂಭಿಕ ಹಂತದಲ್ಲಿ ಅದನ್ನು ರಡಾರನ್ನು ಹಾರಿಸಲಾಗುತ್ತೆ, ಡ್ರೋನ್ ಮೂಲಕ ಹಾರಿಸಿ ಅಲ್ಲಿ ಏನೇನು ಯಾವ್ಯಾವ ಪಾಯಿಂಟ್ನಲ್ಲಿ ಏನೇ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಲಾಗುತ್ತೆ. ಅಲ್ಲಿ ಅಸ್ಥಿಪಂಜರ, ಕಳೆ ಬರಹ ಏನಾದರೂ ಅನುಮಾನಾಸ್ಪದವಾಗಿ ಅಂದರೆ ಈ ಮೂಳೆ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವಸ್ತುಗಳು ಅಲ್ಲಿ ಇದೆ ಅನ್ನೋದನ್ನ ಕಂಡು ಬಂದರೆ ಆ ಪ್ಲೇಸನ್ನು ಡಿಗ್ ಮಾಡುವಂತಹ ಸಾಧ್ಯತೆಗಳಿದೆ. ಸೊ ಇಲ್ಲಿವರೆಗೂ ಕೂಡ ಎಲ್ಲಿ ಆ ಪಾಯಿಂಟ್ ಎಲ್ಲಿ ಆ ಒಂದು ಅನಾಮಿಕ ದೂರುದಾರ ಏನು ತೋರಿಸಿದಂತಹ ಪಾಯಿಂಟ್ಗಳನ್ನು ಅಗಿಲಾಗ್ತಾ ಇತ್ತು. ಆದರೆ ಇವತ್ತಿನಿಂದ ಈ ಡ್ರೋನ್ನಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಕಂಡು ಬಂದಂಥ ಸಂದರ್ಭದಲ್ಲಿ ಮಾತ್ರ ಡಿಗ್ ಮಾಡ್ತಾರೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪೃಥ್ವಿರಾಜ್.